ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ 1ರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ತಿಳಿತಾ ಹೋಗುವ. ಈಗಾಗಲೇ ನಾವು ಸಮಾಜಶಾಸ್ತ್ರದ ಪ್ರಾಮುಖ್ಯತೆಯನ್ನು, ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳ್ಕೊಂಡಿದ್ದೇವೆ, ವ್ಯಾಪ್ತಿಯನ್ನು ಕೂಡ ತಿಳ್ಕೊಂಡಿದ್ದೇವೆ. ಹಾಗೆಯೇ ವಸ್ತು ವಿಷಯ, ಸಮಾಜಶಾಸ್ತ್ರದ ವಸ್ತು ವಿಷಯ ಏನು ಎಂಬುದನ್ನು ಈಗಾಗಲೇ ನಾವು ಹಳೆಯ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಅದನ್ನೆಲ್ಲ ನಾನು ಪ್ಲೇ ಲಿಸ್ಟಲ್ಲಿ ಕೂಡ ಹಾಕಿರ್ತೇನೆ, ಅದನ್ನು ನೋಡ್ಕೊಳ್ಳಿ. ನಿಮಗೆ ಫ್ರೀ ಇದ್ದಾಗ ಅದನ್ನೆಲ್ಲ ನೋಡ್ಕೊಳ್ಳಿ. ಪ್ಲೇ ಲಿಸ್ಟಲ್ಲಿ ಅದನ್ನು ಹಾಕಿದ್ದೇನೆ. ಇನ್ನು ನೀವು ಇದರಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆ, ಮೂಲ ಪುರುಷರು ಏನೆನ್ನುತ್ತಾರೆ ಎನ್ನುವಂಥ ಒಂದು ಪ್ರಶ್ನೆ. ಅದರಲ್ಲಿ ಆಗಸ್ಟ್ ಕಾಮ್ಟರ ಬಗ್ಗೆ ಕೂಡ ಕೇಳ್ತಾರೆ, ಹರ್ಬರ್ಟ್ ಸ್ಪೆನ್ಸರ್ ಅವರ ಬಗ್ಗೆ ಕೂಡ ಕೇಳ್ತಾರೆ, ಎಮಿಲಿ ಡರ್ಕಿಮ್ ಅವರ ಬಗ್ಗೆ, ಕಾರ್ಲ್ ಮಾರ್ಕ್ಸ್ ಬಗ್ಗೆ, ಮ್ಯಾಕ್ಸ್ ವೆಬ್ಬರ್ ಬಗ್ಗೆ, ಈ 5 ಜನ ಮೂಲ ಪುರುಷರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ. ಮೊದಲನೆಯದಾಗಿ ಆಗಸ್ಟ್ ಕಾಮ್ಟ್. ಆಗಸ್ಟ್ ಕಾಮ್ಟರ್ ಅವರು ಫ್ರಾನ್ಸಿನ ಸಮಾಜಶಾಸ್ತ್ರಜ್ಞರು. ಸಮಾಜಶಾಸ್ತ್ರದ ಪಿತಾಮಹರು ಆಗಸ್ಟ್ ಕಾಮ್ಟ್. ಅವರು ಹೊಸ ವಿಜ್ಞಾನವನ್ನು ಸಾಮಾಜಿಕ ಭೌತಶಾಸ್ತ್ರವೆಂದು ಮೊದಲಿಗೆ ಕರೆದಿದ್ದರು, ಆದರೆ ನಂತರ ಅದನ್ನು ಅವರು ಸಮಾಜಶಾಸ್ತ್ರ, ಸೋಷಿಯಲಾಜಿ ಎಂದು ಕರೆದರು. ಇದು ಸೋಸಿಯಸ್ ಮತ್ತು ಲೋಗಸ್ ಎಂಬ 2 ಪದಗಳಿಂದ ಬಂದದ್ದು ಸಮಾಜ ವಿಜ್ಞಾನ ಎಂಬ ಅರ್ಥವನ್ನು ಕೊಡುತ್ತದೆ. ಕಾಮ್ಟರವರ ಮೊದಲಿನ ಶೈಕ್ಷಣಿಕ ವೃತ್ತಿಯು ತನ್ನ ಗುರುವಾದ ಸೈಂಟ್ ಸೈಮನ್ ಅವರಿಂದ ಪ್ರಭಾವಿತಗೊಂಡಿರುವಂಥವರು. ಆಗಸ್ಟ್ ಕಾಮ್ಟರು ಮುಖ್ಯವಾಗಿ ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಯನ್ನು ಕಣ್ಣಾರೆ ಕಂಡಂಥವರು ಆಗಸ್ಟ್ ಕಾಮ್ಟರು. ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿಯಲ್ಲಿ ಏನಾಯಿತು? ಈ 2 ಕ್ರಾಂತಿಗಳು ಕೂಡ ಪಾಶ್ಚಾತ್ಯ ಸಮಾಜದಲ್ಲಿ ಒಂದು ವಿಪ್ಲವವನ್ನು ಸೃಷ್ಟಿಸಿತು. ಫ್ರಾನ್ಸಿನಲ್ಲಿದ್ದ ಸಾಂಪ್ರದಾಯಿಕ ಸಮಾಜ ವಿನಾಶ ಆಯಿತು. ಹಾಗೆಯೇ ಒಂದು ಪ್ರಜಾಪ್ರಭುತ್ವ ಸಮಾಜದ ಸ್ಥಾಪನೆಯನ್ನು ಒಂದು ಕ್ರಾಂತಿ ಸೃಷ್ಟಿಸಿತು. ಅದು ಫ್ರಾನ್ಸಿನ ಕ್ರಾಂತಿಯಲ್ಲಿ ಆದಂಥದ್ದು. ಇನ್ನೊಂದು ಜೀವನ ವಿಧಾನದಲ್ಲಿ ಬದಲಾವಣೆ ತಂದು ಯಾಂತ್ರಿಕ ಉತ್ಪಾದನೆ, ಔದ್ಯಮಿಕ ವ್ಯವಸ್ಥೆ ದಾರಿ ಮಾಡಿಕೊಟ್ಟಿತು. ಫ್ರಾನ್ಸಿನ ಕ್ರಾಂತಿಯು ಸಮುದಾಯದ ನೈತಿಕ ಸೌಧವನ್ನು ಶಿಥಿಲಗೊಳಿಸಿತು. ಕೈಗಾರಿಕಾ ಕ್ರಾಂತಿಯು ಪರಾಕಾಷ್ಠೆಯ ಬಡತನ, ನಗರದ ಕೊಳಗೇರಿಗಳು, ಬಡವರನ್ನು ಶೋಷಿಸುವಂತಹ ಬಂಡವಾಳಶಾಹಿ ವರ್ಗದ ಉಗಮವನ್ನು ಕೂಡ ತಂದಿತು. ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದಿಂದ ಉದ್ಯೋಗರಹಿತ ರೈತರು ನಗರಗಳಲ್ಲಿ ಅವಕಾಶಗಳಿಗಾಗಿ ಹುಡುಕಿಕೊಂಡು ವಲಸೆ ಹೋದರು. ಇದಕ್ಕೆ ಕೃಷಿ ವ್ಯವಸ್ಥೆಯು ಮುರಿದು ಬಿದ್ದುದೇ ಕಾರಣವಾಯಿತು. ತನ್ನ ಸುತ್ತಮುತ್ತಲಿನ ಆ ವ್ಯವಸ್ಥೆಗೆ ಕಾಮ್ಟರು ಸಾಕ್ಷಿಯಾದರು. ಆಗಸ್ಟ್ ಕಾಮ್ಟರ್ ಅವರು ಸಾಮಾಜಿಕ ಕಾರ್ಯಕರ್ತರೆಂದು ಆಗಸ್ಟ್ ಕಾಮ್ಟರ್ ಅವರನ್ನು ಕರೀತಾರೆ. ಮಾನವ ಸೃಷ್ಟಿಸಿದ ಸಮಸ್ಯೆಗಳಿಗೆ ಪರಿಹಾರಗಳನ್ನು ನೀಡುವಂತಹ ಉದ್ದೇಶ ಮತ್ತು ವ್ಯವಸ್ಥೆಯ ಸೃಷ್ಟಿಗೆ ಸಹಾಯ ಮಾಡುವ ಉದ್ದೇಶವು ಕೂಡ ಅವರದ್ದಾಗಿತ್ತು. ಅವರು 3 ಹಂತದ ನಿಯಮಗಳನ್ನು ಕೂಡ ಮಾಡ್ತಾರೆ. ಅವರ ಒಂದು ಸಿದ್ಧಾಂತ, ಆಗಸ್ಟ್ ಕಾಮ್ಟರ್ ಅವರು 3 ಹಂತದ ಸಿದ್ಧಾಂತವನ್ನು ಮಾಡ್ತಾರೆ. ಆ ಒಂದು ಸಿದ್ಧಾಂತದಲ್ಲಿ ವ್ಯಕ್ತಿಗಳ ಭೌತಿಕ ಮಟ್ಟದ ಬೆಳವಣಿಗೆಯು ಮಾನವ ಸಮಾಜದ ವಿಕಾಸದ ಸಂವಾದಿಯಾಗಿದೆ ಎಂದು ಕಾಮ್ಟರ್ ಅವರು ನಂಬಿದ್ರು. ಹೀಗಾಗಿ ಮಾನವನ ಮನಸ್ಸು, ಮಾನವನ ಚಟುವಟಿಕೆ, ಸಮಾಜವು ಐತಿಹಾಸಿಕ ವಿಕಾಸದ ಕ್ರಮಾನುಗತ ಹಂತಗಳ ಮೂಲಕ ಅವರು ಹೇಳ್ತಾರೆ. ಸಾಮಾಜಿಕ ಪ್ರಗತಿಯ ಸಿದ್ಧಾಂತ ಅಂತ ಕೂಡ ಹೇಳ್ತಾರೆ. 3 ಹಂತಗಳ ನಿಯಮ, ಅಥವಾ ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿರ್ಬೋದು, ಆಗಸ್ಟ್ ಕಾಮ್ಟರ್ ಅವರ 3 ಹಂತಗಳ ನಿಯಮವನ್ನು ತಿಳಿಸಿ ಅಂತ ಹೇಳಿದಾಗ ನಾವು 1 ಮತಧರ್ಮಶಾಸ್ತ್ರೀಯ ಹಂತ, 2 ಅಮೂರ್ತ ಹಂತ, 3 ವಾಸ್ತವತ ಹಂತ ಎನ್ನುವಂಥ 3 ಹಂತಗಳ ಬಗ್ಗೆ ಬರಿಬೇಕಾಗ್ತದೆ. ಮತಧರ್ಮಶಾಸ್ತ್ರೀಯ ಹಂತ, ಅಮೂರ್ತ ಹಂತ, 3 ವಾಸ್ತವತ ಹಂತ. ಮೊದಲ ಹಂತದಲ್ಲಿ ಏನಾಯಿತು? ಮೊದಲ ಹಂತವು ಮತಧರ್ಮಶಾಸ್ತ್ರೀಯ ಹಂತ. ಈ ಹಂತದಲ್ಲಿ ಮಾನವನ ಮನಸ್ಸು ದೇವರುಗಳು, ದೇವತೆಯರುಗಳ ಚಿಂತನೆಯಲ್ಲಿಯೇ ಮಗ್ನ ಆಯಿತು. ಪ್ರಕೃತಿಯ ಎಲ್ಲ ಅಂಶಗಳನ್ನು ದೇವರ ಆಶೀರ್ವಾದದ ಫಲ ಎಂದು ವಿವರಿಸಲಾಯಿತು. ಎಲ್ಲ ಜೀವಿಗಳು ಸೃಷ್ಟಿಕರ್ತರೆಂದು ನಂಬಲಾಯಿತು. ವಿವಿಧ ದೇವರುಗಳನ್ನು ತಣಿಸಲು ತನ್ನ ಕಾಲವನ್ನು ವಿನಿಯೋಗಿಸುತ್ತಿದ್ದರು. ಪ್ರಧಾನ ಧರ್ಮಗಳಾದ ವಸ್ತುದೇವತಾರಾಧನೆ, ಬಹುದೇವತಾರಾಧನೆ, ಏಕದೇವತಾರಾಧನೆಯಂತಹ ಪ್ರಮುಖ ಧರ್ಮಗಳು ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಜನ್ಮ ತಾಳಿದವು. 2ನೇದಾಗಿ ಅಮೂರ್ತ ಹಂತ. ಅಮೂರ್ತ ಹಂತದಲ್ಲಿ ಏನಾಯಿತು?
ಅದು ಮುಂದಿನ ಹಂತವಾಯಿತು. ಇಲ್ಲಿ ಮಾನವನ ಮನಸ್ಸು ಒಂದು ಅತಿಮಾನುಷ ಶಕ್ತಿಯ ಪರಿಣಾಮದಿಂದಾಗಿ ಎಲ್ಲದರಲ್ಲೂ ಕೂಡ ದೇವರಿದ್ದಾರೆ ಎಂಬ ಮನಸ್ಥಿತಿಗೆ ಬಂದರು. ಮಾನವನು ತತ್ವಶಾಸ್ತ್ರವನ್ನು ಪ್ರಾರಂಭಿಸಿದ ಮತ್ತು ಜೀವನದ ಅರ್ಥದ ಬಗ್ಗೆ ಚಿಂತಿಸಿದ. ಈ ಸಂದರ್ಭದಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಸುಧಾರಣೆ ಪ್ರಾರಂಭಗೊಂಡಿತು. ಮೂರನೆಯದು ವಾಸ್ತವತಾ ಹಂತ. ವಾಸ್ತವತಾ ಹಂತದ ಬೆಳವಣಿಗೆಯ ಕೊನೆಯ ಹಂತವಾಗಿದ್ದು, ಇಲ್ಲಿ ಸೃಷ್ಟಿಯ ಪ್ರತಿಯೊಂದು ವಿಚಾರಗಳು ವೈಜ್ಞಾನಿಕ ನಿಯಮಗಳ ಸಹಾಯದೊಂದಿಗೆ ವಿವರಿಸುತ್ತದೆ ಅಂತ ಹೇಳ್ತಾರೆ. ಭೌತಿಕ ಬೆಳವಣಿಗೆಯ 3 ಹಂತಗಳಿಗೆ ಹೊಂದಿಕೆಯಾಗುವಂತೆ ಸಾಮಾಜಿಕ ಬೆಳವಣಿಗೆ ಮತ್ತು ಸಂಘಟನೆಯ 3 ಹಂತಗಳನ್ನು ಆಗಸ್ಟ್ ಕಾಮ್ಟರ್ ಅವರು ಗುರುತಿಸಿದ್ದು, ಪ್ರತಿಯೊಂದರ ಮೇಲೆ ಕೂಡ ಅವರು ಹೇಳುವಂತಹ ಹಂತಗಳಿಗೆ ಹೊಂದಿಕೆಯಾಗುವಂಥದ್ದು. 1ನೆಯ ಮತಧರ್ಮಶಾಸ್ತ್ರೀಯ ಹಂತದಲ್ಲಿ ಯಾರೆಲ್ಲ ಬರ್ತಾರೆ ಅಂದರೆ ಪುರೋಹಿತರು ಮತ್ತು ಸೈನಿಕರು ಪ್ರಭುತ್ವವನ್ನು ಸಾಧಿಸ್ತಾರೆ. 2ನೆಯ ಅಮೂರ್ತ ಹಂತದಲ್ಲಿ ಚರ್ಚ್ಮನ್ ಮತ್ತು ವಕೀಲರು ಪ್ರಭುತ್ವವನ್ನು ಸಾಧಿಸ್ತಾರೆ. 3ನೇ ಹಂತವಾದಂತಹ ವಾಸ್ತವತಾ ಹಂತದಲ್ಲಿ ಕೈಗಾರಿಕೋದ್ಯಮಿಗಳು ಮತ್ತು ವಿಜ್ಞಾನಿಗಳು ಪ್ರಭುತ್ವವನ್ನು ಸಾಧಿಸ್ತಾರೆ. ಇವಿಷ್ಟು ವಿಚಾರವನ್ನು ನಾವು ವಿವರಿಸ್ತಾ ಹೋಗಬೇಕು. ಇವಿಷ್ಟು ಆಗಸ್ಟ್ ಕಾಮ್ಟರ್ ಅವರ 3 ಹಂತಗಳ ನಿಯಮ ಅಥವಾ ಪ್ರಗತಿಯ ಸಿದ್ಧಾಂತ ಅಂತ ಕರೀತಾರೆ. ಇನ್ನು ಇಷ್ಟೇ ಅಲ್ಲದೆ ಆಗಸ್ಟ್ ಕಾಮ್ಟರ್ ಅವರ ಬಗ್ಗೆ ಕೇಳಿದಾಗ ನಾವು ಸಾಮಾಜಿಕ ಗತಿಶೀಲ ಶಾಸ್ತ್ರ ಎನ್ನುವ ಭಾಗಗಳನ್ನಾಗಿ ಅವರು ವಿಭಜಿಸ್ತಾರೆ. ಆಗಸ್ಟ್ ಕಾಮ್ಟರ್ ಅವರು ಸಮಾಜಶಾಸ್ತ್ರ ಒಂದು ವಿಸ್ತಾರವಾದ ಶಾಸ್ತ್ರವೆಂದು ಅವಲೋಕಿಸಿದ್ದಾರೆ. ಹಾಗಾಗಿ ಸಮಾಜಶಾಸ್ತ್ರದ ವಸ್ತು ವಿಷಯವನ್ನು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶೀಲ ಶಾಸ್ತ್ರ ಎನ್ನುವಂಥ 2 ಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶೀಲ ಶಾಸ್ತ್ರ. ಸಾಮಾಜಿಕ ಸ್ಥಿತಿಶಾಸ್ತ್ರ ಇದು ನಮ್ಮ ಸಮಾಜದ ಬದಲಾಗದ ಗುಣಲಕ್ಷಣಗಳನ್ನು ಅಥವಾ ಸಾಮಾಜಿಕ ವ್ಯವಸ್ಥೆಯ ಮೂಲಭೂತ ಸಂಗತಿಗಳನ್ನು ಅಧ್ಯಯನ ಮಾಡ್ತದೆ. ಇಲ್ಲಿ ವ್ಯಕ್ತಿ ಮತ್ತು ಸಾಮಾಜಿಕ ರಚನೆ, ಕುಟುಂಬ ಮತ್ತು ಸಾಮಾಜಿಕ ರಚನೆಯಲ್ಲಿ ಅದರ ಪಾತ್ರ, ಸಾಮಾಜಿಕ ರಚನೆಯ ರಾಜ್ಯದ ಸ್ಥಾನ, ಸಮಾಜದ ಮೇಲೆ ನೀತಿ, ಧರ್ಮದ ಪರಿಣಾಮ ಮುಂತಾದವುಗಳನ್ನು ಕೂಡ ಅಧ್ಯಯನ ಮಾಡ್ತದೆ. 2ನೇದು ಸಾಮಾಜಿಕ ಗತಿಶೀಲ ಶಾಸ್ತ್ರ. ಸಮಾಜದ ಬದಲಾಗುತ್ತಿರುವ ಅಂಶಗಳ ಅಧ್ಯಯನಕ್ಕೆ ಅಥವಾ ಪ್ರಗತಿಯ ಸಿದ್ಧಾಂತಕ್ಕೆ ಸಂಬಂಧಿಸಿ ಇಲ್ಲಿ ಭೌತಿಕ ಪ್ರಗತಿ, ಬೌದ್ಧಿಕ ಪ್ರಗತಿ, ನೈತಿಕ ಪ್ರಗತಿಯಂತಹ ವಿಷಯಗಳು ಕೂಡ ಸೇರಿಕೊಂಡಿದೆ. ಒಂದು ಹೊಸ ಧರ್ಮದ ವಿಚಾರಗಳನ್ನು ಕೂಡ ಮಂಡಿಸಿದ್ದಾರೆ. ಮಾನವತಾ ಧರ್ಮ ಎನ್ನುವಂಥದ್ದು ಆಗಸ್ಟ್ ಕಾಮ್ಟರ್ ಅವರು ಹೊಸ ಧರ್ಮಗಳ ವಿಚಾರ, ಅದು ಮಾನವತಾ ಧರ್ಮದ ಬಗ್ಗೆ ಹೇಳುವಂಥದ್ದು. ಇವಿಷ್ಟು ವಿಚಾರಗಳನ್ನು ನಾವು ಆಗಸ್ಟ್ ಕಾಮ್ಟರ್ ವಿಚಾರದಲ್ಲಿ ಬರಿತಾ ಹೋಗಬೇಕು. ಇನ್ನೂ ಬರುವಂತಹ ಮುಖ್ಯವಾದ ಪ್ರಶ್ನೆ ಹರ್ಬರ್ಟ್ ಸ್ಪೆನ್ಸರ್ ಅವರು. ಮುಂದಿನ ಒಂದು ಸಿದ್ಧಾಂತ ಹರ್ಬರ್ಟ್ ಸ್ಪೆನ್ಸರ್ ಅವರ ಸಿದ್ಧಾಂತ. ಇವರು ಬ್ರಿಟಿಷ್ ಶಾಸ್ತ್ರಜ್ಞರು, ಬ್ರಿಟಿಷರ ಸಮಾಜಶಾಸ್ತ್ರಜ್ಞರು, ಬ್ರಿಟಿಷ್ ಸಮಾಜಶಾಸ್ತ್ರ. ಇಲ್ಲಿ ಅವರು ಮುಖ್ಯವಾಗಿ ಕುಟುಂಬ, ಅವರ ಚಿಂತನೆ ಯಾವುದಾಗಿತ್ತು ಅಂದರೆ ಕುಟುಂಬ, ರಾಜಕೀಯ, ಧರ್ಮ, ಸಾಮಾಜಿಕ ನಿಯಂತ್ರಣ, ಉದ್ಯಮ, ಅವುಗಳ ಅಧ್ಯಯನ ಸಮಾಜಶಾಸ್ತ್ರದ ವಸ್ತು ವಿಷಯವಾಗಿ ಹರ್ಬರ್ಟ್ ಸ್ಪೆನ್ಸರ್ ಅವರು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ್ದಾರೆ. ಹರ್ಬರ್ಟ್ ಸ್ಪೆನ್ಸರ್ ಅವರು ನೀಡಿರುವಂತಹ ಪ್ರಮುಖ ಕೊಡುಗೆಗಳೆಂದರೆ ಅವರು 3 ಮುಖ್ಯವಾದ ಕೊಡುಗೆಗಳನ್ನು ನೀಡ್ತಾರೆ. 1 ಜೈವಿಕ ಸಾದೃಶ್ಯತೆ, 2 ವಿಕಾಸಾತ್ಮಕ ಸಿದ್ಧಾಂತ, 3 ಸಾಮಾಜಿಕ ಡಾರ್ವಿನ್ ವಾದ. ಒಂದು ಜೈವಿಕ ಘಟನಾವಳಿಯ ಸಹಾಯದೊಂದಿಗೆ ಸಮಾಜದ ಗುರುತಿಸುವಿಕೆ ಸ್ಪೆನ್ಸರ್ ಅವರ ಜೈವಿಕ ಸಾದೃಶ್ಯದ ಸಿದ್ಧಾಂತ ಅನ್ವಯಿಸುತ್ತದೆ. ಅಮೂರ್ತವಾದ, ಸಂಕೀರ್ಣವಾದ ಮತ್ತು ಯಾವಾಗಲೂ ಬದಲಾಗುತ್ತಿರುವ ಸಮಾಜವನ್ನು ವ್ಯಾಖ್ಯಾನಿಸುವುದು ಯಾವುದೇ ಸಮಾಜಶಾಸ್ತ್ರಜ್ಞನಿಗೆ ಎದುರಾಗುವ ದೊಡ್ಡ ಸಮಸ್ಯೆಯಾಗಿದೆ. ಒಂದು ನಿಶ್ಚಿತ ಜೀವಿಯನ್ನು ಅದರ ಶಾರೀರಿಕ ಗುಣಲಕ್ಷಣಗಳ ಆಧಾರದ ಮೇಲೆ ಯಾವುದೇ ದೋಷವಿಲ್ಲದೆ ಸುಲಭವಾಗಿ ಗುರುತಿಸಬಹುದು. ಒಂದು ಟೇಬಲ್ ಅಥವಾ ಕುರ್ಚಿಯನ್ನು ನೀವು ಸುಲಭವಾಗಿ ವಿವರಿಸಬಹುದು, ಆದರೆ ದೇವರನ್ನು ನೀವು ವಿವರಿಸಬಲ್ಲಿರಾ? ಅಗೋಚರ ಜೀವಿ ಯಾವಾಗಲೂ ಗೊಂದಲ ಮತ್ತು ಭಿನ್ನ ಅಭಿಪ್ರಾಯಗಳನ್ನು ಆಹ್ವಾನಿಸುತ್ತದೆ. ಸ್ಪೆನ್ಸರ್ ಅವರ ಪ್ರಕಾರ ಗೋಚರಿಸುವ ಬೆಳವಣಿಗೆ, ಅಭಿವೃದ್ಧಿ ಮತ್ತು ನಂತರ ಹಾಳಾಗುವ ಜೀವಿಯ ಜೊತೆ ಸಮಾಜವು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹಂಚಿಕೊಳ್ಳುತ್ತದೆ. ರಚನೆಯಲ್ಲಿ ಸಂಕೀರ್ಣತೆ, ಗಾತ್ರದಲ್ಲಿ ಹೆಚ್ಚಳ, ರಚನೆಯ ಭಾಗಗಳಲ್ಲಿನ ಐಕ್ಯತೆ, ಅದರ ಕಾರ್ಯ ಪರಿಣಿತಿಗಳ ಬೆಳವಣಿಗೆ ಕೂಡ ತರ್ತದೆ. ಹರ್ಬರ್ಟ್ ಸ್ಪೆನ್ಸರ್ ಅವರು ರಾಜ್ಯದ ಉಗಮವು ಭಯದಲ್ಲಿದೆ ಎಂದು ಅವರು ಹೇಳ್ತಾರೆ. ಸ್ಪೆನ್ಸರ್ ಅವರ ಪ್ರಕಾರ ರಾಜ್ಯದ ಅಭಿವೃದ್ಧಿಯ ಮೂಲಕ ಸಮಾಜದ ವಿಕಾಸವನ್ನು ಹರ್ಬರ್ಟ್ ಸ್ಪೆನ್ಸರ್ ಅವರು ಗುರುತಿಸಿದ್ದಾರೆ. ಯಾವುದೆಲ್ಲ? ಸೈನಿಕ ರಾಜ್ಯ, 2 ಕೈಗಾರಿಕಾ ರಾಜ್ಯ, 3 ನೈತಿಕ ರಾಜ್ಯ.
ಯುದ್ಧದ ಫಲಿತಾಂಶವೇ ಸೈನಿಕ ರಾಜ್ಯ. ಮನುಷ್ಯರು ಸಂಘಟಿತಗೊಂಡಿಲ್ಲದೆ ಮತ್ತು ಶಾಂತಿಯುತ ಸಮುದಾಯಗಳಲ್ಲಿ ಸ್ವಭಾವತಃ ಸಾಮರಸ್ಯದಿಂದ ವಾಸಿಸುತ್ತಿದ್ದರು. ಅಂದರೆ ವಿಕಾಸದ ಪ್ರಕ್ರಿಯೆ ಮೂಲಕ ಕೆಲವು ವ್ಯಕ್ತಿಗಳು ಕ್ರಮೇಣವಾಗಿ ಅಧಿಕಾರದ ಪರಿಕಲ್ಪನೆಯನ್ನು ಪರಿಗಣಿಸಲು ಪ್ರಾರಂಭಿಸಿದರು. ಅವರು ಯುದ್ಧಗಳನ್ನು ಮಾಡಿದರು ಮತ್ತು ದುರ್ಬಲ ಸಮುದಾಯಗಳ ಮೇಲೆ ಪ್ರಭುತ್ವವನ್ನು ಕೂಡ ಸಾಧಿಸಿದರು. ಶೌರ್ಯ, ಧೈರ್ಯ, ನಾಯಕತ್ವ, ಬಲಾಢ್ಯ ವ್ಯಕ್ತಿಗಳ ಉದಯ ಕಾಲವಿದು. ಪದೇ ಪದೇ ಸಂಭವಿಸುವ ಯುದ್ಧಗಳನ್ನು ಮತ್ತು ಕೊಲೆಗಳನ್ನು ತಡೆಯಲು, ನಿಯಂತ್ರಿಸುವ ಹಾಗೂ ಆಡಳಿತ ಮಾಡುವ ಒಬ್ಬ ಬಲಾಢ್ಯ ಮುಖ್ಯನನ್ನು ಚುನಾಯಿಸುವ ಅಗತ್ಯತೆ ಕಂಡುಬಂದಿತು. ಸೈನಿಕ ರಾಜ್ಯದ ಅವನತಿಯೊಂದಿಗೆ ಕೈಗಾರಿಕಾ ರಾಜ್ಯ ಬಂದಿತು. ಯುದ್ಧಗಳು ಜನರ ಆಸೆ, ಆಕಾಂಕ್ಷೆಗಳು ಮತ್ತು ಆರ್ಥಿಕ ಉನ್ನತಿ ತೃಪ್ತಿಪಡಿಸಲಿಲ್ಲ. ಅಧಿಕಾರಿಗಳು ಉದ್ಯಮ ಮತ್ತು ವಾಣಿಜ್ಯಕ್ಕೆ ಪ್ರಾಮುಖ್ಯತೆ ನೀಡಿದರು. ವ್ಯಕ್ತಿಗತ ಜೀವನದಲ್ಲಿ ಮತ್ತು ಸ್ವಾತಂತ್ರ್ಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಧ್ಯಪ್ರವೇಶದೊಂದಿಗೆ ವ್ಯಕ್ತಿಗಳು ಹೆಚ್ಚಿನ ಸ್ವಾತಂತ್ರ್ಯವನ್ನು ಅನುಭವಿಸಲು ಪ್ರಾರಂಭಿಸಿದರು. ನೈತಿಕ ರಾಜ್ಯವು ಮೂರನೇ ಹಂತ ಆಯಿತು. ಇದು ಸ್ಪೆನ್ಸರ್ ಕಾಲ್ಪನಿಕ ಪರಿಕಲ್ಪನೆ. ಈಗ ಸೈನಿಕ ಮತ್ತು ಕೈಗಾರಿಕಾ ರಾಜ್ಯಗಳು ಅಸ್ತಿತ್ವದಲ್ಲಿದೆ. ಕೈಗಾರಿಕಾ ರಾಜ್ಯದಿಂದ ಬಂದಂತಹ ಸಮಾಜದ ಏಳಿಗೆ ಮತ್ತು ಅಭಿವೃದ್ಧಿಯು ಸಾರ್ವತ್ರಿಕವಾಗಿರುತ್ತದೆ. ಸ್ವಾರ್ಥತೆ ಮತ್ತು ಮನುಷ್ಯನ ಇತರ ಎಲ್ಲ ನಕಾರಾತ್ಮಕ ಪ್ರವೃತ್ತಿಗಳು ಕ್ರಮೇಣವಾಗಿ ಕಣ್ಮರೆಯಾಗಿ ಪರಹಿತ ಪರಿಸ್ಥಿತಿಯ ಸ್ಥಾಪನೆಗೆ ದಾರಿ ಮಾಡಿಕೊಡುವುದಕ್ಕೆ ನೈತಿಕ ರಾಜ್ಯ ಎಂದು ಕರೆಯಲಾಯಿತು. ಸಾಮಾಜಿಕ ಡಾರ್ವಿನ್ ತತ್ವಗಳ ವಿಚಾರಗಳು ಉಳಿವಿಗಾಗಿ ಹೋರಾಟದ ತತ್ವ ಮತ್ತು ಸಮಾಜದ ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮಾನವ ಇವುಗಳ ಆಧಾರದ ಮೇಲೆ ಇದೆ. ಇವಿಷ್ಟು ನಾವು ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಚಾರದಲ್ಲಿ ಬರಿತಾ ಹೋಗಬೇಕಾಗಿರುವಂಥದ್ದು. ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಎಮಿಲೆ ಡರ್ಕಿಮ್ ಅವರದ್ದು. ಎಮಿಲೆ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್ ಎಲ್ಲ ತುಂಬಾ ಮುಖ್ಯವಾಗಿರುವಂಥದ್ದು. ನಾವು ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.